ಒಂದ್ ಟೈಮಲ್ಲಿ ಶರಣ್ ಜೊತೆ ಜೀವನ ಕಟ್ಕೊಳ್ಳೋ ಆಸಕ್ತಿ ಇತ್ತು. ಈಗ ನಾನು ಹೊರಗಿನವಳು ಅಂತ ಹೇಳ್ಕೊಂಡು ಅನುರಾಧ ನಿಟ್ಟುಸಿರು ಬಿಟ್ಲು. ಅವಳೊಂದು ಕ್ಷಣ ಹಳೆ ನೆನಪಲ್ಲಿ ಕಳೆದೋದ್ಲು. ಶರಣ್ ಮತ್ತು ಅವಳು ಒಳ್ಳೆ ಪ್ರೇಮಿಗಳಾಗಿದ್ರು. ಒಬ್ರನ್ನ ಬಿಟ್ಟು ಮತ್ತೊಬ್ರು ಇರೋಕ್ಕಾಗ್ತಿರ್ಲಿಲ್ಲ. ಒಂದ್ ರೀತಿಲಿ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿದ್ರು. ಅವನು ಯಾವಾಗ್ಲೂ ಬೆಡ್ಡಲ್ಲಿ ಮಿಸ್ಸು ಕಾಡ್ದೆ ಮಲ್ಗಿ ನಿದ್ದೆ ಮಾಡ್ತಿದ್ದ. ಬಟ್ ಅನುರಾಧ ಡೇ ಟೈಮಲ್ಲಿ ಹೇಗ್ ಡಾನ್ಸ್ ಮಾಡ್ತಿದ್ಲು ಹಾಗೆ ನಿದ್ದೆ ಮಾಡುವಾಗ್ಲೂ ಡಾನ್ಸ್ ಮೂವ್ಮೆಂಟ್ಸ್ ಬೆಡ್ ಮೇಲೆ ಮಾಡ್ತಿದ್ಲು. ಒಮ್ಮೆ ಅವಳ ಕೈ ಶರಣ್ ಕಣ್ಗೆ ನಿದ್ದೆಯಲ್ಲಿ ಪಂಚ್ ಮಾಡ್ಬಿಟ್ಟಿದ್ವು. ಬೆಳಗ್ಗೆ ಎದ್ದಾಗ ಶರಣ್ ಕಣ್ಣಿನ ಸುತ್ತ ಸ್ಕಿನ್ ಬ್ಲ್ಯಾಕ್ ಆಗಿತ್ತು. ಅವನೊಳ್ಳೆ ಪಾಂಡ ಥರ ಕಾಣ್ತಿದ್ದ. ಅವಳವತ್ತು ಅವನಿಗೆ ಎಷ್ಟು ಸಾರಿ ಕೇಳಿದ್ಲು ಅಂತ ನೆನೆಸ್ಕೊಂಡ್ರೆ ನಗು ಬರ್ತಿತ್ತು. ಆಮೇಲೆ ಅವಳು ಫ್ಯೂಚರಲ್ಲಿ ದೊಡ್ಡದಾದ ಕಾಟ್ ತಗೊಳ್ಳೋ ಐಡಿಯಾ ಕೊಟ್ಟಿದ್ಲು. ಅವನನ್ನ ನಿದ್ದೆಯಲ್ಲಿ ಟಚ್ ಮಾಡ್ತಿರೋ ಹಾಗೆ ಮಲ್ಕೊಳ್ಳೋಕೆ ಅವಳೊಂದು ದಿನ ಪೂರ್ತಿ ಪ್ಲಾನ್ ಮಾಡಿದ್ರು. ಶರಣ್ ಅದನ್ನ ಒಪ್ಪಿರ್ಲಿಲ್ಲ. ಶರಣ್ ಒಳಗಡೆ ಬಂದ. ಅವನ ಕೈಯಲ್ಲಿ ಅವಳ ಫೇವ್ರೆಟ್ ಎಗ್ ಫ್ರೈಡ್ ರೈಸ್ ಇತ್ತು. ಅನುರಾಧಾಗೆ ಫೇವ್ರೆಟ್ ತಿಂಡಿ ಅದು. ಅದನ್ನ ನೋಡಿದಾಗ ಅವಳ ಹಾರ್ಟಲ್ಲಿ ಸಾಫ್ಟ್ ಕಾರ್ನರ್ ಹುಟ್ಕೊಂತು ಶರಣ್ ಮೇಲೆ. ಅವನು ಯಾವುದು ಮರ್ತಿಲ್ಲ ಅಂತ ಅವಳಿಗೆ ಸಮಾಧಾನ ಆಯ್ತು. ಆದ್ರೆ ಅವನು ಅನುರಾಧ ಕಡೆ ಬರೋದ್ರೊಳಗೆ ರೂಪ ಅವನ ಕೈಯಲ್ಲಿದ್ದ ಘಮ್ ಅಂತಿದ್ದ ಪಾರ್ಸಲ್ ಕವರ್ನ ಎತ್ಕೊಂಡ್ಲು. ಥ್ಯಾಂಕ್ ಯು ಶರಣ್, ಹಾಸ್ಪಿಟಲಿಗೆ ಬಂದಾಗಿಂದ ನಾನು ಏನೂ ತಿಂದಿರ್ಲಿಲ್ಲ. ತುಂಬಾ ಹಸ್ವಾಗಿತ್ತು. ಯು ವೆರಿ ಸ್ಮಾರ್ಟ್. ನಂಗೆ ಹಸ್ವಾಗಿದೆ ಅಂತ ಹೇಳ್ದೇನೆ ಅರ್ಥ ಮಾಡ್ಕೊಂಡ್ಯಲ್ಲ ಅಂತ ಹೇಳ್ತಾ ಅವಳು ಅಲ್ಲೇ ಇದ್ದ ಸೋಫಾ ಮೇಲೆ ಕೂತು ಕವರ್ ಬಿಚ್ಕೊಂಡು ಬೇಗ ಬೇಗ ತಿನ್ನೋಕ್ ಶುರು ಮಾಡಿದ್ಲು. ರೂಪ, ನಿಂಗೆ ಖಾರ ಆದ್ರೆ ಆಗಲ್ವಲ್ಲ, ನಾನದಕ್ಕೆ ಜಾಸ್ತಿ ಖಾರ ಹಾಕಿಸ್ಕೊಂಡು ಬಂದಿದ್ದೀನಿ, ಇಲ್ಲಿ ಕೊಡು ಅಂತ ಹೇಳಿ ಅವನ ಬಾಕ್ಸ್ನ ಎತ್ಕೊಂಡ. ಮತ್ತೆ ಹೇಳ್ದ, ಹೇಗಿದ್ರು ಮಿಲಿ ಕೋಮಾದಲ್ಲಿದ್ದಾಳೆ, ಅವಳಿಗೆ ಪ್ರಜ್ಞೆ ಬಂದ್ರೂ ನಿನ್ನ ಅಗತ್ಯ ಏನಿಲ್ಲ, ನೀನಿಲ್ಲಿಂದ ಹೊರಡು, ಮನೆಗೆ ಹೋಗಿ ಚೆನ್ನಾಗಿ ಊಟ ಮಾಡು ಅಂತ ಹೇಳ್ದ. ರೂಪ, ನಂಗೆ ಸ್ಪೈಸಿ ಅಂದ್ರೆ ಇಷ್ಟ, ಖಾರನ ತಿಂತೀನಿ ಅಂತ ಹೇಳ್ಬೇಕು ಅಂದ್ಕೊಂಡು ಬಾಯ್ ತೆರೆದ್ಲು. ಆದ್ರೆ ಅಷ್ಟು ಹೇಳೋಕೆ ಅವಳ ಗಂಟ್ಲಲ್ಲಿ ವರ್ಡ್ಸ್ ಹೊರಡ್ಲಿಲ್ಲ. ಭಯದಿಂದ ಅವಳು ಬಾಯಿ ಮುಚ್ಕೊಂಡ್ಲು. ಅಲ್ಲಿಂದ ಹೋಗೋಕಿಷ್ಟ ಇಲ್ದಿದ್ರು ರೂಪಾಗೆ ಬೇರೆ ದಾರಿ ಇರ್ಲಿಲ್ಲ. ಶರಣ್ಗೆ ವಿರುದ್ಧವಾಗಿ ನಡ್ಕೊಳ್ಳೋ ಧೈರ್ಯ ಅವಳಿಗಿರ್ಲಿಲ್ಲ. ಸರಿ ಶರಣ್, ಇವಾಗ ಹೊರಡ್ತೀನಿ, ನಾನ್ ನಾಳೆ ಬರ್ತೀನಿ ಅಂತ ಲೋ ವಾಯ್ಸಲ್ಲಿ ಹೇಳಿ ಬ್ಯಾಗ್ ಹಾಕೊಂಡು ಅಲ್ಲಿಂದ ಹೊರಗೆ ನಡೆದ್ಲು. ಅವಳಲ್ಲಿಂದ ಹೋದ್ಮೇಲೆ ಶರಣ್ ಅನುರಾಧ ಕಡೆ ನೋಡ್ದ. ಅವಳು ತನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಹಾಗೆ ಕೂತಿದ್ಲು. ಕೈಯಲ್ಲಿದ್ದ ಫ್ರೈಡ್ ರೈಸ್ ಬಾಕ್ಸ್ನ ಅವಳ ಮುಂದೆ ಹಿಡಿದು ತಗೋ ಅಂತ ಅಂದ. ಅನುರಾಧ ಕೂಡ್ಲೆ, ಬೇಡ, ನಂಗೆ ಖಾರ ತಿನ್ನೋಕ್ಕಾಗಲ್ಲ, ಐ ಡೋಂಟ್ ಲೈಕ್ ಸ್ಪೈಸಿ ಫುಡ್ ಅಂತ ಅಂದ್ಲು. ಅವನಲ್ಲೇ ಪಕ್ಕದ ಟೇಬಲ್ ಮೇಲೆ ಬಾಕ್ಸ್ ಇಟ್ಟು, ಮತ್ತೆ ಏನ್ ತಿಂತೀರಾ ಅಂತ ಸಾಫ್ಟ್ ಧ್ವನಿಲಿ ಕೇಳ್ದ ಶರಣ್. ಅವಳು ರಿಪ್ಲೈ ಮಾಡೋ ಮೊದಲೇ ಡೋರ್ ತಳ್ಕೊಂಡು ಡಾಕ್ಟರ್ ಒಳಗಡೆ ಬಂದ್ರು. ಈಗ ಬಂದ ಡಾಕ್ಟರ್ ಆ ಹಾಸ್ಪಿಟಲಲ್ಲಿ ಮೇನ್ ಲೀಡ್ ಡಾಕ್ಟರ್ ಆಗಿದ್ರು. ಡಾಕ್ಟರ್ ಒಳಗಡೆ ಬಂದ ತಕ್ಷಣ ಶರಣ್ ಹತ್ರ ಸಾರಿ ಕೇಳಿದ್ರು. ಸಾರಿ ಮಿಸ್ಟರ್ ಶರಣ್, ನಮ್ ಹಾಸ್ಪಿಟಲ್ ಸ್ಟಾಫ್ ತಪ್ಪು ಮಾಡಿದ್ದಾರೆ, ಅವ್ರ ಪರವಾಗಿ ನಾನ್ ಸಾರಿ ಕೇಳ್ತೀನಿ. ನಮ್ ಡಾಕ್ಟರ್ ಈ ಮಗು ತಾಯಿ ಅನುರಾಧ ಅವರು ಅಂತ ತಪ್ಪಾಗಿ ಭಾವಿಸಿದ್ರು. ನಿಮ್ ವೈಫ್ಗೆ ಹರ್ಟ್ ಮಾಡೋದಕ್ಕೆ ರಿಯಲಿ ಸಾರಿ, ಯಾಕಂದ್ರೆ ಈ ಮಗುಗೆ ಅನುರಾಧ ಅವ್ರ ಹೋಲಿಕೆ ಜಾಸ್ತಿ ಇದೆ ಅಂತ. ಸೋ ಅಂತ ಹೇಳಿ ಡಾಕ್ಟರ್ ಸುಮ್ನಾದ್ರು. ಶರಣ್ ಮತ್ತು ಅನುರಾಧಾಗೆ ಆಶ್ಚರ್ಯ ಆಯ್ತು. ಮಿಲಿ ನನ್ನ ಹೋಲ್ತಾಳ ಅಂತ ಅಂದ್ಕೊಂಡು ಅವಳು ಮಲ್ಕೊಂಡಿದ್ದ ಪುಟ್ಟ ಹುಡುಗಿ ಮಿಲಿನೇ ನೋಡಿದ್ಲು. ಇಟ್ಸ್ ಓಕೆ, ಮಿಲಿ ಯಾವಾಗ ಸರಿ ಹೋಗ್ತಾಳೆ, ಅವಳಿಗೆ ಪ್ರಜ್ಞೆ ಬರೋಕೆ ಎಷ್ಟೊತ್ತಾಗಬಹುದು ಅಂತ ಕೇಳ್ದ. ಡೋಂಟ್ ವರಿ ಶರಣ್, ನಾನು ಮಿಲಿ ರಿಪೋರ್ಟ್ಸ್ನ ನೋಡ್ದೆ. ಅವಳೇನು ಜಾಸ್ತಿ ಮ್ಯಾಂಗೋಸ್ ತಿಂದಿಲ್ಲ. ಟಿವಿ ಡ್ರಿಪ್ ಕೊಟ್ಟಾಗಿದೆಯಲ್ಲ, ಅವಳಿನ್ನೇನು ಎಚ್ಚರ ಮಾಡ್ಕೋಬಹುದು. ಡ್ರಿಪ್ ಖಾಲಿ ಆಗ್ತಿದ್ದ ಹಾಗೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಡಾಕ್ಟರ್ ಹೇಳಿದ್ರು. ಅಷ್ಟ್ ಹೇಳಿ ಡಾಕ್ಟರ್ ಮಿಲಿನ ಒಂದ್ಸರಿ ಚೆಕ್ಅಪ್ ಮಾಡಿ ಅಲ್ಲಿಂದ ಹೊರಟ್ರು. ಡಾಕ್ಟರ್ ಆಚೆ ಹೋದ ನಂತರ ರೂಮ್ ಫುಲ್ ಸೈಲೆಂಟ್ ಆಯ್ತು. ಶರಣ್ ತಣ್ಣಗಾಗ್ತಿದ್ದ ಫ್ರೈಡ್ ರೈಸ್ ನೋಡಿ, ಅನುರಾಧ, ತಿಂಡಿ ಬಿಸಿ ಇರೋವಾಗ್ಲೇ ತಿನ್ಬೇಕು, ತಿಂಡಿ ಆರೋಗ್ತಿದೆ, ಬೇಗ ತಿನ್ನಿ ಅಂತ ಹೇಳ್ದ. ನಂತರ ಅವಳು ಫ್ರೈಡ್ ರೈಸ್ ಎತ್ಕೊಂಡ್ಲು. ಅದು ತುಂಬಾ ಟೇಸ್ಟಿ ಆಗಿತ್ತು, ಜೊತೆಗೆ ಸ್ಪೈಸಿ ಕೂಡ ಇತ್ತು. ಅವಳೀಗ ಮೊದ್ಲಿನ ಹಾಗೆ ತುಂಬಾ ಖಾರ ತಿನ್ನೋಕ್ ಆಗ್ತಿರ್ಲಿಲ್ಲ. ಶರಣ್ ಎದುರು ತುಟಿಕ್ ಪಿಟಿಕ್ ಅಂದೆ ಖಾರ ಆಗ್ತಿದ್ರು ಅವಳ ಬಾಕ್ಸ್ನ ಖಾಲಿ ಮಾಡಿದ್ಲು. ಒಂದ್ ಗ್ಲಾಸ್ ತುಂಬಾ ನೀರ್ ಕುಡಿದು ತೃಪ್ತಿಯಿಂದ ಉಸಿರು ಬಿಟ್ಲು. ಶರಣ್ ಅಲ್ಲೇ ಸೋಫಾಗೆ ಒರ್ಗಿ ಕೂತಿದ್ದ. ಅವನ್ ಸೆಕ್ರೆಟರಿ ತಂದ್ಕೊಟ್ಟ ಲ್ಯಾಪ್ಟಾಪ್ ಓಪನ್ ಮಾಡಿ ಬಿಸ್ನೆಸ್ಗೆ ಸಂಬಂಧಿಸಿದ ಕೆಲ್ಸನ ಕಂಟಿನ್ಯೂ ಮಾಡ್ದ. ಅವ್ನ್ ನೋಡಿದ್ರೆ ಸೀರಿಯಸ್ ಆಗಿ ವರ್ಕ್ ಮಾಡ್ತಿರೋ ಹಾಗೆ ಅನಿಸ್ತಿತ್ತು. ಆದ್ರೆ ಅವನ್ ಕಾರ್ನರ್ ಐಯಲ್ಲಿ ಅನುರಾಧಾನೆ ಗಮನಿಸ್ತಿದ್ದ. ಅವಳ ಕಣ್ಣಲ್ಲಿ ಮೂಗಲ್ಲಿ ನೀರ್ ಹರಿತಿದ್ರು. ಆ ಫ್ರೈಡ್ ರೈಸ್ನ ಅವಳಿಗೆ ಎಸ್ತಿರ್ಲಿಲ್ಲ, ಬದಲಾಗಿ ಎಲ್ಲಾನು ಖಾಲಿ ಮಾಡಿದ್ಲು. ಸಮಾಧಾನದ ಉಸಿರು ಬಿಟ್ಟು ಅವನ್ ಲ್ಯಾಪ್ಟಾಪ್ ಸ್ಕ್ರೀನ್ ಕಡೆ ನೋಡ್ದ. ಎಷ್ಟು ವರ್ಷ ಆಗೋಯ್ತು ನನ್ನ ಜೀವನ ಕಳೆದು
ಎಷ್ಟೋ ವರ್ಷ ಆದಾಗ ಫೀಲ್ ಆಗ್ತಿದೆ. ಇಷ್ಟು ವರ್ಷಗಳ ಕಾಲ ನಾನು ಏನ್ ಮಾಡಿದೆ ಅಂತ ಅವನು ಯೋಚಿಸ್ತಿದ್ದಾಗ ಅವನಿಗೇನೂ ಹೊಳಲಿಲ್ಲ. ಅವನು ಈ 5 ವರ್ಷದ ಜರ್ನಿಲಿ ಈ ಲ್ಯಾಪ್ಟಾಪ್ ಜೊತೆಗೆ ಮಿಲಿ ಹಾಗೆ ಒಂದ್ ಕಪ್ ಟೀ ಅದನ್ನ ಬಿಟ್ರೆ ಬೇರೇನೋ ಅವನಿಗೆ ಸಂತೋಷ ಕೊಟ್ಟಿರ್ಲಿಲ್ಲ. ಹಾಗೆ ಅದೇ ಟೈಮಲ್ಲಿ ಅವಳ ಜೀವನ ಹೇಗಿರ್ಬೇಕು ಅಂತ ಅವನಿಗೆ ಕ್ಯೂರಿಯಾಸಿಟಿ ಆಯ್ತು. ಇತ್ತ ಕಿಂಡರ್ ಗಾರ್ಟನ್ ಅಲ್ಲಿ ಸಂಜೆ 5 ಗಂಟೆ, ಸ್ಕೂಲ್ ಬಿಡೋ ಸಮಯ. ಮಕ್ಕಳೆಲ್ಲ ತಮ್ಮ ಪೇರೆಂಟ್ಸ್ ಜೊತೆ ಕಾರ್ ಹತ್ಕೊಂಡ್ರು. ಸ್ಕೂಲ್ ಪ್ರಿನ್ಸಿಪಾಲ್ ಮತ್ತು ಸ್ಕೂಲಿನ ಡಾಕ್ಟರ್ ಇಬ್ರು ಆತುರವಾಗಿ ಹಾಸ್ಪಿಟಲ್ಗೆ ಬಂದ್ರು. ಅವರಿಬ್ರ ಜೊತೆಗೆ ರೋಹನ್ ಕರ್ಕೊಂಡ್ ಬಂದಿದ್ರು. ಅನುರಾಧ ರೋಹನ್ನ ಅಲ್ಲಿ ಆಶ್ಚರ್ಯದಿಂದ ನೋಡಿ, ಅರೆ ನೀನ್ ಯಾಕಿಲ್ ಬಂದೆ ಅಂತ ಕೇಳಿದ್ಲು. ರೋಹನ್ ಉದ್ದ ಮೂತಿ ಮಾಡಿ ಸಿಟ್ ಬಂದಿರೋ ಹಾಗೆ ಎಕ್ಸ್ಪ್ರೆಷನ್ ಕೊಡ್ತಾ, ನೀವ್ ನನ್ನ ಮನೆಗ್ ಕರ್ಕೊಂಡ್ ಹೋಗಲ್ವಾ? ಮಾರ್ನಿಂಗ್ ಮಮ್ಮಿ ಹೇಳಿದ್ರು ನೀವ್ ಕರ್ಕೊಂಡ್ ಹೋಗ್ತೀರಾ ಅಂತ ಹೇಳ್ದ. ಅನುರಾಧ ಹಣೆ ಉಚ್ಕೋತಾ, ಓ ಹೌದಲ್ವಾ, ಸಾರಿ ಪುಟ್ಟ ಅಂತ ತನ್ನ ಮರವಿಗೆ ಒಂದಿಷ್ಟು ಬೈಕೊಂಡ್ಲು. ಶರಣ್ ಫೋನಲ್ಲಿ ಮಾತಾಡ್ತಿದ್ದ. ಅವ್ನ್ ಫೋನ್ ಇಟ್ ಈಚೆ ಬರೋಕು ಅಲ್ಲಿ ನಿಂತಿದ್ದ ರೋಹನ್ ಕಾಣಿಸ್ದ. ಅನುರಾಧ, ಇವಳು ನಿನ್ ಮಗಳ ಅಂತ ಕೇಳ್ದ. ಮಿಸ್ಟರ್ ಶರಣ್, ನಿಮ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅನ್ಸತ್ತೆ ಅಂತ ರೂಢಾಗಂದ್ಲು ಅನುರಾಧ. ಶರಣ್ ರೋಹನ್ನ ಸ್ಕ್ಯಾನ್ ಮಾಡೋ ಹಾಗೆ ನೋಡ್ತಿದ್ದ. ಮಿಲಿ ಹಾಗೆ ಯೂನಿಫಾರ್ಮ್ ಹಾಕೊಂಡಿದ್ದ ಆ ಹುಡುಗಿ ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತಿದ್ಲು. ರೋಹನ್ ಹಾಕೊಂಡಿದ್ದು ಹುಡುಗಿರ್ ಯೂನಿಫಾರ್ಮ್ ಆದ್ರೂ ಅವ್ನ್ ನಿಂತಿದ್ದ ಸ್ಟೈಲ್, ಮಾತಾಡೋ ರೀತಿನ ನೋಡಿದ್ರೆ ಆ ಮಗು ಹೆಣ್ಮಗು ಅಲ್ಲ ಅಂತ ಅನ್ಸೋ ಹಾಗಿತ್ತು. ಬೇರೆ ಯಾವ್ದೋ ಮಗು ಆಗಿದ್ರೆ ಶರಣ್ ಅಲ್ಲಿ ನಿಂತಿದ್ದ ಆ ಹುಡುಗಿ ಬಗ್ಗೆ ತಲೆ ಕೆಡ್ಸ್ಕೊಡ್ತಿರ್ಲಿಲ್ಲ. ಆದ್ರೆ ಅವನ್ ಗೆಸ್ ಮಾಡಿದ ಪ್ರಕಾರ ಈ ಹುಡುಗಿ ಅನುರಾಧ ಮಗಳು. ಹಾಗಾಗಿ ಅವನಿಗೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಅನುರಾಧನ ಮತ್ತೆ ಭೇಟಿ ಮಾಡಿದ ಖುಷಿ, ಆನಂದ, ಸಮಾಧಾನ ಅವನಲ್ಲಿತ್ತು. ಆದ್ರೆ ಯಾವಾಗ ರೋಹನ್ ಅವನ್ ಕಣ್ಮುಂದೆ ಕಾಣಿಸ್ಕೊಂಡ್ನೋ ಆಗ್ಲಿಂದ ಶರಣ್ಗೆ ಸಿಟ್ಟು ಬಂತು, ಬೇಜಾರಾಯ್ತು ಕೂಡ. ಅವನ್ ಹಾರ್ಟ್ ತುಂಬಾ ಪೇನ್ ಇಂದ ಒತ್ತಾಡ್ತಿತ್ತು. ಅನುರಾಧ ಯಾರನ್ನೋ ಮದ್ವೆ ಆಗಿ ಹ್ಯಾಪಿ ಆಗಿರ್ಬೇಕು. ಅವಳಿಗೊಂದ್ 5 ವರ್ಷದ ಮಗು ಇದೆ. ತಾನಿಷ್ಟು ವರ್ಷ ಒಂಟಿಯಾಗಿ ಕಳೆದಿದ್ದು ನೆನಪಾಗಿ ಅವನಿಗೆ ಕೋಪ ಡಬಲ್ ಆಯ್ತು. ಅದೇ ಟೈಮ್ಗೆ ಪ್ರಿನ್ಸಿಪಾಲ್ ಜೊತೆ ಮಾತಾಡ್ಕೊಂಡ್ ಬಂದ ಅನುರಾಧ ಶರಣ್ ಹತ್ರ ಬಂದು, ಈಗ ಮಿಲಿಗ್ ತೊಂದರೆ ಆಗಿರೋದಕ್ಕೆ ನಮ್ ಸ್ಕೂಲಿಂದ ಕ್ಷಮೆ ಕೇಳ್ತಿದೀವಿ, ಮತ್ತೆ ಹಾಸ್ಪಿಟಲ್ ಬಿಲ್ ಸ್ಕೂಲ್ ನೋಡ್ಕೊಳ್ಳುತ್ತೆ, ಜೊತೆಗೆ ಮಿಲಿಗ್ ಹೀಗಾಗಿರೋದಕ್ಕೆ ಪರಿಹಾರನೂ ಸ್ಕೂಲ್ ಕೊಡುತ್ತೆ. ನಿಮ್ಗೆ ಒಪ್ಪಿಗೆ ಇದೆಯಾ ಅಂತ ಕೇಳಿದ್ಲು. ಕೋಪದಿಂದ ಅವನ್ ಕಣ್ಗಳು ಕೆಂಪಾಗಿದ್ವು. ದೊಡ್ಡ ಕಣ್ಬಿಟ್ಟು, ಫೈನ್, ಅದೆಲ್ಲ ಏನೂ ಬೇಕಾಗಿಲ್ಲ, ಯಾವ ಪರಿಹಾರನೂ ಬೇಡ, ನಾನ್ ಹಾಸ್ಪಿಟಲ್ ಬಿಲ್ ಕಟ್ತೀನಿ. ಹಾಗೆ ಇನ್ನೊಮ್ಮೆ ಸ್ಕೂಲಲ್ಲಿ ನನ್ನ ಮಗಳಿಗೇನಾದ್ರೂ ತೊಂದರೆ ಆಗಿದ್ ಗೊತ್ತಾದ್ರೆ ನಾನು ಆ ಸ್ಕೂಲ್ನ ಸುಮ್ಮನೆ ಬಿಡಲ್ಲ. ಈಗ ನಾನು ನನ್ನ ಮಗಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಿ ಕೋಪದಿಂದ ಎದ್ದ. ಮತ್ತೆ ಮಿಲಿನ ಎತ್ಕೊಂಡು ವಾರ್ಡ್ ಇಂದ ಹೊರಟ. ಅನುರಾಧ ಸ್ಟನ್ ಆದ್ಲು. ಬೆಳಗ್ಗೆಯಿಂದ ತುಂಬಾ ಪೇಷನ್ಸ್ ಇಂದ ತಾಳ್ಮೆಯಿಂದ ಇದ್ದ ಶರಣ್ಗೆ ಇದ್ದಕ್ಕಿದ್ದ ಹಾಗೆ ಏನಾಯ್ತು ಅಂತ ಅವಳಿಗೆ ಆಶ್ಚರ್ಯ ಆಯ್ತು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.